ಕುಡಿದ ಮತ್ತಿನಲ್ಲಿ ಕುಡುಕ ಚರಂಡಿಗೆ ಬಿದ್ದಿದ್ದಾನೆ. ಸೊ ಆತನನ್ನು ನೋಡಿರುವಂಥ ಪೊಲೀಸರು ಮೇಲಕ್ಕೆತ್ತುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಕುಡಿದ ಮತ್ತಿನಲ್ಲಿ ಚರಂಡಿಗೆ ಬಿದ್ದಿರುವಂಥ ಕುಡುಕನನ್ನು ಟ್ರಾಫಿಕ್ ಪೊಲೀಸರು ಜೊತೆಗೆ ಸಾರ್ವಜನಿಕರು ಮೇಲಕ್ಕೆತ್ತಿ ರಕ್ಷಣೆ ಮಾಡಿರುವಂಥ ಘಟನೆ ಮಂಗಳೂರಿನ ಪಂಪೇಲ್ ಬಳಿ ಈ ಒಂದು ಘಟನೆ ಬೆಳಕಿಗೆ ಬಂದಿದೆ. ವ್ಯಕ್ತಿಯೊಬ್ಬ ಮದ್ಯದ ನಶೆಯಲ್ಲಿ 6-7 ಅಡಿ ಆಳವಿದ್ದ ಮೋರಿಗೆ ಬೇದಿದ್ದಾನೆ. ಮಂಗಳೂರಲ್ಲಿ ಭಾರಿ ಮಳೆ ಆಗ್ತಾ ಇದೆ, ಚರಂಡಿಗಳು ತುಂಬಿ ಹರಿತಾ ಇದೆ. ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಕೂಡ ವ್ಯಕ್ತಿ ನೀರಿನಲ್ಲಿ ಕೊಚ್ಚಿ ಹೋಗುವಂಥ ಸಾಧ್ಯತೆ ಇತ್ತು. ತಕ್ಷಣ ಆತನನ್ನು ನೋಡಿದ್ದಾರೆ. ಇದನ್ನು ಗಮನಿಸಿರುವಂಥ ಪೊಲೀಸರು ಆತನನ್ನು ರಕ್ಷಣೆ ಮಾಡಿದ್ದಾರೆ. ಮಂಗಳೂರು ನಗರ ಜಪ್ಪಿನ ಮೊಗರು ಸಂಚಾರಿ ಠಾಣೆಯ ಹೆಡ್ ಕಾನ್ಸ್ಟೇಬಲ್ ತಿಪ್ಪೇಸ್ವಾಮಿ ಹಾಗೂ ಸಿಬ್ಬಂದಿ ವಿಲ್ಸನ್ ಫರ್ನಾಂಡಿಸ್ ಅವರು ಮೋರಿಗೆ ಇಳಿದು ವ್ಯಕ್ತಿಯನ್ನು ಮೇಲಕ್ಕೆತ್ತುವಲ್ಲಿ ಯಶಸ್ವಿಯಾಗಿದ್ದಾರೆ. ಇನ್ನು ಪೊಲೀಸರಿಗೆ ಸಾರ್ವಜನಿಕರು ಕೂಡ ಸಹಕಾರವನ್ನು ನೀಡಿದ್ದಾರೆ. ಕುಡುಕ ಅನ್ನೋದಕ್ಕಿಂತ ಮದ್ಯಪ್ರಿಯ ಐತೆ ಹೇಳಿದರೆ ಬೈತಾರ ಅವರು. ಕುಡುಕ ಅಂತ ಹೇಳಿದ್ರೆ ಮದ್ಯಪ್ರಿಯರು ಹೇಳಬೇಕಿವ್ರು. ಸ್ವಿಮ್ಮಿಂಗ್ ಮಾಡ್ತಾ ಇದ್ದಾನೆ. ನಿಜವಾಗ್ಲೂ ನೋಡಿ, ಡೇ ಟೈಮಲ್ಲಿ ಆಗಿರೋದು, ನೈಟ್ ಟೈಮಲ್ಲಿ ಆಯಿತು ಅಂದರೆ ಗೋವಿಂದ ಆಯಿತು. ಕುಡಿದ ಮತ್ತಿನಲ್ಲಿ ಚರಂಡಿಗೆ ಬಿದ್ದಿದ್ದಾರೆ ಡೇ ಟೈಮಲ್ಲಿ. ಅದೃಷ್ಟವಶಾತ್ ಆತನ ಹಣೆಬರ ಚೆನ್ನಾಗಿದೆ, ಅಲ್ಲಿ ಜನ ಇರ್ತಾರೆ, ಡೇ ಟೈಮಲ್ಲಿ ನೋಡಿದ್ದಾರೆ. ಒಂದು ವೇಳೆ ರಾತ್ರಿ ಒಂದು 7-8 ಗಂಟೆ ಮೇಲೆ ಆಗಿದ್ರೆ ಆತ ಆ ನೀರಲ್ಲೇ ಕೊಚ್ಕೊಂಡು ಹೋಗ್ತಾ ಇದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.